ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ನಿತಿನ್ ಮಂಜುನಾಥ್. TRED ಕಚೇರಿಯಲ್ಲಿ ಗುಂಡು ತುಂಡು ಪಾರ್ಟಿ ಆರೋಪ. ರಾಯಚೂರು ಜಿಲ್ಲೆಯ ಲಿಂಗಸಗೂರು ಪಟ್ಟಣದ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗದ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರ ಕಾರ್ಯಾಲಯ ಇದೀಗ ಭಾರೀ ವಿವಾದಕ್ಕೆ ಗ್ರಾಸವಾಗಿದೆ. ಸರ್ಕಾರಿ ಕಚೇರಿಯನ್ನೇ ಮೋಜು ಮಸ್ತಿಗಾಗಿ ಬಳಸಿಕೊಂಡಿದ್ದಾರೆ ಎಂಬ ಆರೋಪ ಸಾರ್ವಜನಿಕ ವಲಯದಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗಿದೆ. ರಾತ್ರಿ ವೇಳೆ ಕಚೇರಿಯಲ್ಲೇ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಗುಂಡು ತುಂಡಿನ ಪಾರ್ಟಿ ನಡೆಸಿದ್ದಾರೆ ಎನ್ನಲಾಗ್ತಾ ಇದ್ದು, ಇದರ ವಿಡಿಯೋಗಳು ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿವೆ. ನಿವೃತ್ತ ನೌಕರರು, ಇಲಾಖೆಯ ಸಿಬ್ಬಂದಿಗಳು ಹಾಗೂ ಹೊರಗಿನ ಕೆಲವರು ಸೇರಿಕೊಂಡು ಕಚೇರಿಯೊಳಗೆ ಪಾರ್ಟಿ ನಡೆಸಿರುವಂತಹ ದೃಶ್ಯಗಳು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿವೆ. ಸರ್ಕಾರಿ ಕಚೇರಿಗಳು ಜನರ ಸೇವೆಗಾಗಿ ಮೀಸಲಿಡಬೇಕಾದಂತಹ ಸ್ಥಳ, ಆದರೆ ಅದನ್ನೇ ವೈಯಕ್ತಿಕ ಉದ್ದೇಶಗಳಿಗೆ ಹಾಗೂ ಮೋಜು ಮಸ್ತಿಗೆ ಬಳಸಿಕೊಂಡಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಫೋನ್ ಮಾಡ್ತ ನೋಡ. ರೈಟ್, ಓಕೆ, ಸಾಕ್ಬಿಟ್ಟು ವಿಡಿಯೋ. ಸರ್ ಯಾರು ಬಾ ಹನುಮಂತ. ತುಂಡು ಬಾ. ವಿಶೇಷವಾಗಿ ಎಇಇ ಹನುಮಪ್ಪ ಆದವಾನಿ ಇವರ ಸಮ್ಮುಖದಲ್ಲೇ ಈ ಪಾರ್ಟಿ ನಡೆದಿತ್ತು ಎಂಬ ಮಾತುಗಳು ಕೇಳಿಬರ್ತಾ ಇದ್ದು, ಕಚೇರಿಯ ದುರ್ಬಳಕೆಯ ಬಗ್ಗೆ ಹಲವು ಪ್ರಶ್ನೆಗಳು ಉದ್ಭವಿಸಿವೆ. ಈ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಸಾರ್ವಜನಿಕ ವಲಯದಲ್ಲಿ ತೀವ್ರ ಚರ್ಚೆ ಶುರುವಾಗಿದೆ. ಸರ್ಕಾರಿ ಕಚೇರಿಗಳು ಜನರ ಕೆಲಸಕ್ಕಾಗಿ ಬಳಸಬೇಕು ಅಥವಾ ಅಧಿಕಾರಿಗಳ ಖಾಸಗಿ ಪಾರ್ಟಿಗಳಿಗಾಗಿ ಬಳಸಬೇಕು ಎಂಬ ಪ್ರಶ್ನೆ ಸಾರ್ವಜನಿಕರಿಂದ ಕೇಳಿಬರುತ್ತಿದೆ. ಇದೀಗ ಈ ಪ್ರಕರಣದ ಕುರಿತು ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ನೀಡಿದ್ದು, ಸರ್ಕಾರಿ ಕಚೇರಿಗಳಲ್ಲಿ ಊಟ ಮಾಡುವುದು ತಪ್ಪಲ್ಲ, ಆದ್ರೆ ಗುಂಡು ತುಂಡು ಪಾರ್ಟಿ ನಡೆಸಿದ್ರೆ ಪರಿಶೀಲನೆ ನಡೆಸಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದ್ದಾರೆ. ಪ್ರಕರಣ ಇದೀಗ ಸಾರ್ವಜನಿಕ ವಲಯದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದ್ದು, ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಯಾವ ಕ್ರಮ ಕೈಗೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಎಲ್ಲ ಗಣಮಕ್ಕಾದ್ರು ಎಲ್ಲ ವಿಡಿಯೋ ಕಿಡಿಕಾಗ ವೀಣ್ ಮಾಡಿನ ಬವ್ರನ್ನ ಮಲ್ಲಿಕಾರ್ಜುನ ಅದಾನ, ಅವು ಯಾರು ಮುಸ್ಲಿಮ್ರು ಅದಲ್ಲ, ಅವ ಅದನ ಎಲ್ಲ ಒಂದು 50 ಮಂದಿ ಕುಂತಾರೆ, 20 ಮಂದಿ. ಇದು ಹೇಳ್ತಾ ನನಗೆ ಯಾರು ಒಳಗಂತ ಹಿಂದಿಂದ ಒಂದು ಬೆಡ್ ನೋಡೋಣ, ಆ ಕಡೆ ಆಗ್ತಾನೆ ವಿಡಿಯೋ. ಇದೇ ರೀತಿಯ ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಜನಶ್ರೀ ನ್ಯೂಸ್.